ಬಾಗಲಕೋಟೆ ದಾವಣಗೆರೆ ಉಪಚುನಾವಣೆ ಎಲ್ಲರಿಗೂ ಗೊತ್ತು, ದಿನ ಪಾಸಾಗ್ತಾ ಇದೆ. ಅವರು ತೋಚಿದ ರೀತಿ ಅವರು ಕ್ಯಾಂಪೇನ್ ಮಾಡ್ತಿದ್ದಾರೆ. ಈ ಕಡೆ DKಶಿ ಮುಖ್ಯಮಂತ್ರಿ ಅವರೆಲ್ಲ ಕಾಂಗ್ರೆಸ್ ಕಡೆ, ಆ ಕಡೆ ಯಡಿಯೂರಪ್ಪನವರು ಅವರೆಲ್ಲ ಆ ಊರ ಕಡೆ, ಎಲ್ಲರೂ ಒಬ್ಬೊಬ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದು ದಾವಣಗೆರೆ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾದ್ರೆ ಶಾಮನೂರು ಶಿವಶಂಕರಪ್ಪನ ಕುಟುಂಬನೇ ಕಾರಣ. ಹೌದಾ? ಅವರೊಬ್ಬರೇನಾ? ಓಕೆ, ಇರ್ಬೋದು. ನಮ್ಮ ಅಭ್ಯರ್ಥಿನ ಗೆಲ್ಲಿಸಿ, ಅದನ್ನು ಬೇರೆ ವಿಚಾರ, ಗೆಲ್ಲಿಸಿ. ಇನ್ನು ನಾನು ಸಾಲದ ರಾಮಯ್ಯ ಅಲ್ಲ, ಅನ್ನದ ರಾಮಯ್ಯ. ನೀವು ಅನ್ನದ ರಾಮಯ್ಯನೂ ಹೌದು, ಸಾಲದ ರಾಮಯ್ಯನೂ ಹೌದು, ನೀವು ಎರಡೂ ಹೌದು ಅಲ್ವಾ? ಸಾಲನ್ನದ ರಾಮಯ್ಯ ಅಂದರೆ ಏನಾಗತ್ತೆ? ಬೇಕಾದ್ರೆ ಎರಡೂ ಸೇರಿಸ್ಕೊಟ್ಬಿಡೋಣ ನಿಮಗೆ ಒಂದು ಪದವಿನ. ಎರಡೂ ಮಾಡಿದ್ದೀರಿ, ಡೋಂಟ್ ಸೇ ಬರೀ ಒಂದನ್ನು ಮಾತ್ರ ಮಾಡಿದ್ದೀನಿ ಅಂತಲ್ಲ. ಅವ್ರು ಮಾತ್ರ ಏನು 17 ಬಡ್ಜೆಟ್ ರೀ, ರಾಜ್ಯ ಸರ್ಕಾರ ನೌಕರರಿಗೆ ಸಂಬಳ ಕೊಡೋಕ್ಕೆ ಕಾಸಿಲ್ಲ ಇವ್ರ ಹತ್ರ ಅಂತ ಅವರು. ಫ್ಯಾಂಟಾಸ್ಟಿಕ್. ಜನಾಂಗ ನಿಮಗೆ ಗೊತ್ತಿದೆ, ನಿಮ್ಗೆ ಏನು ಮಾಡಬೇಕು ಅದು ಮಾಡ್ಕೊಳ್ಳಿ. ಅಲ್ಲಿ ಬಿಜೆಪಿಗೂ ಅವಿನಾಭ ಸಂಬಂಧ. ಈ ಚುನಾವಣೆ ಬಹಳ ಮಹತ್ವವಾದಂಥ ಚುನಾವಣೆ, ಬದಲಾವಣೆಯನ್ನು ತರಬೇಕಾಗಿರುವಂಥ ಚುನಾವಣೆ. ಹಣದ ಬಿಜೆಪಿಯವರು ನಮ್ಮ 5 ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡುತ್ತಾರೆ. ನನ್ನನ್ನ ಸಾಲದ ರಾಮಯ್ಯ ಅಂತ ಕರೀತಾರೆ. ಸಾಲದ ರಾಮಯ್ಯ ಅಲ್ಲ, ನಾನು ಅನ್ನದ ರಾಮಯ್ಯ. 2019ರಿಂದ 23ವರೆಗೆ ಅಧಿಕಾರದಲ್ಲಿದ್ದು. ಇದು ಮಹತ್ವದ ಚುನಾವಣೆ. ಸರ್ಕಾರದ ವೈಸ್ ಇದು ಮಹತ್ವದ ಚುನಾವಣೆ ಅಲ್ಲ. 2 ಸೀಟನ್ನು ಕಾಂಗ್ರೆಸ್ ಸೋತ್ರುವೆ ಸರ್ಕಾರಕ್ಕೆ ಏನೂ ಆಗಲ್ಲ. ರಾಜಕೀಯವಾಗಿ ಇರಬಹುದು, ಅಧಿಕಾರದಲ್ಲಿರುವಂತಹ ಪಕ್ಷ ಸೋತೋಯ್ತಲ್ಲ ಅಂತ ಒಂದು ಹವಾ ಹೇಳುತ್ತೆ. ಇನ್ನೂ ದಟ್ ಈಸ್ ಅಗೇನೆಸ್ಟ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಆ್ಯಸ್ ವೆಲ್ ಆಸ್ KPCC ಅಧ್ಯಕ್ಷ ಇಬ್ಬರಿಗೂ. ಇನ್ನು ಸರ್ಕಾರ ಏನಾಗಲ್ಲ, ಎಗೈನ್ ಹೇಳ್ತಾ ಇದ್ದೀನಿ. BJP ಕಡೆ ಬಹುಜನರಿಗೆ ಬಿ ಜೆ ಪಿಯಲ್ಲಿ ಬಹು ನಾಯಕರುಗಳಿಗೆ, ಲೀಡರ್ಗಳಿಗೆ, ಕಾರ್ಯಕರ್ತರಿಗಿಂತ ಲೀಡರ್ಗಳಿಗೆ ಈ ವಿಜಯೇಂದ್ರ ಎಂಬ ಅಧ್ಯಕ್ಷ ಫೇಲ್ ಆಗಬೇಕು ಅಂತ ಆಸೆ ಇದೆ. ಆತ ವಿಫಲನಾಗಬೇಕು, ಆತ ಮಕಾಡೆ ಮಲಗಿಕೊಳ್ಳಬೇಕು, ಸೋತು ಸುಣ್ಣವಾಗಬೇಕು ಅಂತ ಒಂದು ಆಸೆ ಇದೆ ಕೆಲವು ನಾಯಕರುಗಳಿಗೆ. ಹೆಸರನ್ನ ಮುಂದೊಂದು ದಿನ ಹೇಳಬೇಕಾದ ಪರಿಸ್ಥಿತಿ ಬಂದರೂ ಬರ್ಬೋದು. ನಾನು ಹೇಳ್ತೀನಿ, ನಾನು ಮುಖಾಮುಖಿ ನೋಡೋದೇ ಹೇಳ್ತೀನಿ, ಗ್ಯಾರಂಟಿ. ಸದ್ಯಕ್ಕಿಲ್ಲ. ಈ ವ್ಯಕ್ತಿಗಳು ಕಾಯ್ತಾ ಇರೋಂಗಿದೆ. ಹಾಗಾಗಿ ಎರಡರಲ್ಲೇನಾರು ತಪ್ಪಿ ಗೆಲ್ಲದಿದ್ದರೂ ವಿಜೇಂದ್ರ ತನ್ನ ನೇತೃತ್ವದಲ್ಲಿ ಅತ್ಯಂತ ಸಮೀಪಕ್ಕೆ ಎತ್ಕೊಂಡು ಹೋದ್ರು ಅಂದ್ರೂ ಹಿ ವಿಲ್ ಬಿಕಮ್ ಸ್ಟ್ರಾಂಗ್. ಸೋತ್ರು ಹಿ ವಿಲ್ ಬಿಕಮ್ ಸ್ಟ್ರಾಂಗ್. ಹಾಗಾಗಿ ನನಗೆ ಕಾಂಗ್ರೆಸ್ಗಿಂತ BJP ಮೇಲೆ ಉಪಚುನಾವಣೆ ಎಫೆಕ್ಟ್ ಜಾಸ್ತಿ ಇದೆ ಅನ್ಸುತ್ತೆ. ರಷ್ಯಾದ ಸೈನಿಕ ಸಾರಿಗೆ ವಿಮಾನ ಕ್ರೈಮಿಯಾದಲ್ಲಿ ಪತನವಾಗಿ 29 ಮಂದಿ ಮೃತರಾಗಿದ್ದಾರೆ. ವಿಮಾನವು ಕ್ರೈಮಿಯಾದ ಪರ್ವತದ ಬಂಡೆಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಪತನವಾಗಿದೆ. ಪ್ರಾಥಮಿಕವಾಗಿ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಅಪಘಾತ ಆಗಿರಬಹುದು ಅಂತ ರಕ್ಷಣಾ ಸಚಿವಾಲಯ ಹೇಳ್ತಾ ಇದೆ. ಅವರ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರು ಮೈಸೂರಲ್ಲಿದ್ದಾಗ ಯಾವುದೋ ಕೈ ಚೀಲಕ್ಕೆ 13 ರೂಪಾಯಿಗೆ 52 ರೂಪಾಯಿ ಬಿಲ್ ಮಾಡಿಸ್ಬಿಟ್ರು ಅಂತ ಅವ್ರ ಮೇಲೆ ಆರೋಪ. 7.5 ಕೋಟಿ ಬಿಲ್ ಆಗಿ ಸರ್ಕಾರಕ್ಕೆ ನಷ್ಟ ಆಗಿದೆ ಅಂತ. ಅದಕ್ಕೆ ತನಿಖೆಗೆ ಸರ್ಕಾರ ಅನುಮತಿ ಕೊಟ್ಟಿಲ್ಲ ಅಂತ ಯಾರೋ ಹೈಕೋರ್ಟ್ಗೆ ಹೋಗಿದ್ರು. ಇವತ್ತು ಹೈಕೋರ್ಟ್ ಅನುಮತಿಯನ್ನು ಸರ್ಕಾರಕ್ಕೆ ಆದೇಶ ಕೊಟ್ಟಿದ್ದಾರೆ, 4 ವಾರದೊಳಗಡೆ ಕೊಡಿ ಅಂತ. ಇನ್ನು ಆ ಮೂಡುಬಿದ್ರೆ ಏನವರು ಯಾರ ಅದೇ ಪ್ರಕರಣ, ಮೂಡುಬಿದ್ರೆ ಇನ್ಸ್ಪೆಕ್ಟರು ಸಂದೇಶ್, ಅದೇ ಹೆಣ್ಮಗಳ ಜೊತೆ ಅವರ ವಿಚಾರದಲ್ಲಿ ದೂರು ನೋಡೋಕೆ ಹೋಗಿದ್ದು. ಅವರೇನೋ ನನ್ನ ಮೇಲೆ ಅರೆಸ್ಟ್ ಮಾಡ್ತಾರೆ, ಇದು ಕೊಡಿ, ಜಾಮೀನು ಕೊಡಿ ಅಂತೇನೋ ಕೇಳಕ್ಕೆ ಬಂದಂಗಿತ್ತು. ಅದಕ್ಕೆ ನ್ಯಾಯಮೂರ್ತಿಗಳು ನಾಗಪ್ರಸನ್ನ ಅವ್ರು ಹೇಳಿದ್ದಾರೆ, ತರಾಟೆಗೆ ತಗೊಂಡು, ಅಲ್ರಿ ದೂರು ಕೊಡೋಕ್ಕೆ ಬರೋ ಮಹಿಳೆ ಜೊತೆ ಸಂಬಂಧ ಬೆಳೆಸೋರು ಇನ್ನೇನಾಗುತ್ತೆ ಅಂತ ಹೇಳಿದ್ದಾರೆ. ಆಲ್ ರೈಟ್. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಕ್ಷಣಗಣನೆ ಶುರುವಾಗಿದ್ದು, ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ GBA ಹಾಗೂ ಮುಜರಾಯಿ ಇಲಾಖೆಯಿಂದ ಸಕಲ ತಯಾರಿಗಳಾಗಿದೆ. ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಕರ್ಪೂರ ಸೇವೆಯನ್ನು ಕೂಡ ಈಗಾಗಲೇ ಭಕ್ತಾದಿಗಳು ನೆರವೇರಿಸಿದ್ದಾರೆ. ರಾತ್ರಿ 12:30 ಸುಮಾರಿಗೆ ಹೂವಿನ ಕರಗವು ಕೆಂಪೇಗೌಡ ಕಟ್ಟಡದ ಹಳೆಯ ಬೆಂಗಳೂರಿನ 10 ಪೇಟೆಗಳಲ್ಲಿ ಸಾಗುತ್ತೆ. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. MRI ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋಕ್ಕೆ ಮಗ ಹೋದನಂತೆ ಪುಟ್ಟವನು, ಚಿಕ್ಕ ಹುಡುಗ. ಒಳಗೋಕೆ ಎದರ್ಕೊಂಬಿಟ್ಟಿದ್ದಾನೆ, ನಾನು ಹೋಗಲ್ಲ ಅದರೊಳಕ್ಕೆ ಅಂತ. ದೊಡ್ಡವ್ರಿಗೆ ಭಯ ಆಗತ್ತೆ, ಅದು ಗಡ 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 ಅಂತ ಶಬ್ದ ಮಾಡುತ್ತೆ ಸ್ವಲ್ಪ.
ಹಾಗಾಗಿ ಯಾರಿಗೂ ಆಗತ್ತೆ, ಅವ್ನು ಎದ್ಕೊಂಬಿಟ್ಟಿದ್ದಾನೆ, ಅವ್ನು ಹೋಗೋದ್ರೆ. ಆಮೇಲೆ ಅವ್ರ ಅಪ್ಪ ಏನು ಮಾಡಿದಾನೆ, ಇರೇ ನನಗೊಂದು ಹತ್ರ ಒಂದು ಐಡಿಯಾ ಇದೆ ಅಂದ್ಬಿಟ್ಟು, ನಾನು ತಿಂತಾರೆ ನಿನ್ನ ಜೊತೆಗೆ ಅಂದ್ಬಿಟ್ಟು ಒಳ್ಳೆ ಪಿಕ್ನಿಕ್ಗೆ ಹೋದಂಗೆ ಫಾದರು ಹೋಗ್ಬಿಟ್ಟಿದ್ದಾರೆ ಒಳಕ್ಕೆ, ಒಂದು ಭಾಗ ಅಷ್ಟೇ ಫುಲ್ಲಲ್ಲಿ. ಮಗು ಆಗ ಆರಾಮಾಗಿ ಮಾಡಿಸ್ಕೊಂಡಿದೆ. ಎಲ್ಲ ಜನ ಎಲ್ಲ ವೆರಿ ಗುಡ್ ಫಾದರ್ ಅಂತ ಅಂದಿದ್ದಾರೆ. ವೆರಿ ಗುಡ್ ಏನೋ ಕರೆಕ್ಟು, ಬಟ್ ಸುಮ್ಮನೆ ಅವರು MRI ಇದು ಮಾಡಿ ಎಕ್ಸ್ಪೋಸ್ ಆಗಬೇಕಾಗಿ ಬಂತಲ್ಲಪ್ಪ. ಅದೇ ಹೇಳಿ ಆಲ್ ರೈಟ್, ಆರೋಗ್ಯವಾಗಿದ್ದರೆ ಡೇಂಜರ್ ಏನಲ್ಲ. ಎಸ್. ಅಮರಾವತಿಯನ್ನು ಆಂಧ್ರಪ್ರದೇಶದ ಏಕೈಕ ಮತ್ತು ಶಾಶ್ವತ ರಾಜಧಾನಿಯಾಗಿ ಗುರುತಿಸುವ ವಿಧೇಯಕವನ್ನು ಲೋಕಸಭೆ ಅಂಗೀಕರಿಸಿದೆ. ಬಹುತೇಕ ಎಲ್ಲ ಪಕ್ಷಗಳು ಕೂಡ ಮಸೂದೆಗೆ ಬೆಂಬಲವನ್ನು ಸೂಚಿಸಿವೆ. ಅಮರಾವತಿಯನ್ನು ರಾಜ್ಯ ರಾಜಧಾನಿಯಾಗಿ ಕಾನೂನು ಸ್ಥಾನಮಾನಕ್ಕಾಗಿ ಕೋರಿದಂತಹ ಆಂಧ್ರಪ್ರದೇಶದ ವಿಧಾನಸಭೆ ನಿರ್ಣಯವನ್ನು ಅಂಗೀಕರಿಸಲಾಗಿದೆ. ಇದು ದೀರ್ಘಕಾಲದ ಹಿಂದೆ, ಅಂದರೆ ಮೊದಲ ಬಾರಿಗೆ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆದಾಗಲೇ ಅಮರಾವತಿ ಪ್ರಸ್ತಾಪ ಆಯಿತು. ಏಕೈಕ ರಾಜಧಾನಿ ಆಗಿತ್ತು. ಮೋದಿನೇ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. ಅದನ್ನು ಮುಂದಕ್ಕೆ ಹೋಗಲಿಲ್ಲ. ಈಗ ಮತ್ತೆ ಶಂಕುಸ್ಥಾಪನೆ ಎಲ್ಲ ಆಗಿದೆ. ಎಲ್ಲ ಮಧ್ಯದಲ್ಲಿ ಜಗನ್ ರೆಡ್ಡಿ 2ನೇ ಟರ್ಮಲ್ಲಿ ಬಂದಾಗ ಹಿ ವಾಂಟೆಡ್ 3 ರಾಜಧಾನಿಗಳ ಕಾನ್ಸೆಪ್ಟನ್ನು ತಂದಿಟ್ಬಿಟ್ರಲ್ಲಿ. ಅದು ಸರಿ ತಪ್ಪು ಬೇರೆ ವಿಚಾರ. ಹಾಗಾಗಿ ಇದರ ಟ್ರಮೆಂಡಸ್ ಪ್ರಾಬ್ಲಮ್ ಅದು. ಹಾಗಾಗಿ 10 ವರ್ಷ ಆದರೂ ಆಂಧ್ರ ಪ್ರದೇಶಕ್ಕೆ ಯೋಗ್ಯತೆಗೆ ನೆಟ್ಟಿಗೆ ಒಂದು ರಾಜಧಾನಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಅದರ ಪರಿಣಾಮ ಈಗ ಬಿಲ್ಲೇ ಆಗಿದೆ. ಸೊ ಈಗ ಪರ್ಮನೆಂಟ್ಲಿ ಒಂದೇ ರಾಜಧಾನಿ ಆಗುತ್ತೆ, ಡೆವಲಪ್ ಆಗ್ಬೋದೇನೋ. ಸಿದ್ಧಗಂಗಾ ಶಿವಕುಮಾರ ಶ್ರೀಗಳ 119ನೆಯ ಜನ್ಮದಿನೋತ್ಸವ ಇವತ್ತು. ಬಹು ಸಹಜವಾಗಿ ಇವತ್ತು ಅಲ್ಲಿ ಹಲವಾರು ಕಾರ್ಯಕ್ರಮಗಳು, ಪೂಜೆ ಎಲ್ಲ ನಡೀತು. ಗದ್ದುಗೆಗೆ ವಿಶೇಷ ಪೂಜೆ ಎಲ್ಲ ಮಾಡಲಾಯಿತು. ಸಿದ್ಧಲಿಂಗ ಮಹಾಸ್ವಾಮಿಗಳು ಪೂಜೆ ಎಲ್ಲ ಮಾಡಿದ್ರು. ಒಂದು ಮೆರವಣಿಗೆಯನ್ನು ನಡೆಯಿತು. ಅಲ್ಲಿ ರಾಷ್ಟ್ರಪತಿಗಳು ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ. ಅವರು ಬಸವಣ್ಣನವರ ಪುತ್ಥಳಿ ಕೊಟ್ಟು ಅವ್ರನ್ನ ಗೌರವಿಸಲಾಯಿತು. ಅವರು ಕೂಡ ಕರುಣೆ, ವಿನಯ ಮತ್ತು ಮಾನವ ಕುಲದ ಮೇಲೆ ಅಚಲ ಸೇವೆಯ ಪ್ರತಿರೂಪವಾಗಿ ಅವರು ಸದಾ ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿದ್ದಾರೆ ಅಂತ ರಾಷ್ಟ್ರಪತಿಗಳು ಅವರನ್ನು ನೆನಪಿಸ್ಕೊಂಡ್ರು. ಅತಿ ವೇಗದಿಂದ ಬಂದ ಬಸ್ ನಿಲ್ದಾಣದಲ್ಲಿನ ಬೇಕರಿಗೆ ನುಗ್ಗಿದ ಪರಿಣಾಮ 2 ವರ್ಷದ ಮಗು ಮೃತಪಟ್ಟು 3 ಗಾಯಗೊಂಡಿರುವಂತಹ ಘಟನೆ ಹಾವೇರಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆಯಿತು. ಹಜ್ರತ್ ಅಲ್ಲಿ 2 ವರ್ಷದ ಮಗು ಸಾವನ್ನಪ್ಪಿದೆ. ಚಾಲಕ ಬಸ್ ಬಿಟ್ಟು ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಧರ್ಮಸ್ಥಳದ ಅಸಹಜ ಸಾವುಗಳನ್ನು ಕುರಿತು ಒಬ್ಬ ವ್ಯಕ್ತಿ MD ಸಮೀರ್ ಅಂತ ಅವನೊಂದಷ್ಟು ವಿಡಿಯೋಗಳನ್ನು ಮಾಡಿದ್ರು. ಅವ್ರದ್ದು ಯೂಟ್ಯೂಬ್ ಯಾವುದ್ರಲ್ಲ ಹಾಕ್ಕೊಂಡ್ರು. ದೇಶವ್ಯಾಪಿ ಅಂತಾರಾಷ್ಟ್ರೀಯ ವ್ಯಾಪಿ ಫೇಮಸ್ ಆದರು. ಪ್ರಪಂಚಕ್ಕೆಲ್ಲ ಇದಕ್ಕಿಂತ ಅದ್ಭುತವಾದ ಕ್ರೈಮ್ ಥ್ರಿಲ್ಲರ್ ಸ್ಟೋರಿ ಇನ್ನೊಬ್ರು ಹೇಳೋಕ್ಕಾಗಲ್ಲ ಅನ್ನೋ ಟೈಪಲ್ಲಿ ಜನ ಅದನ್ನು ಪಾಪ ನೋಡಬೇಕಾಗಿ ಬಂತು. ಈಗ ಅದು ಗೊತ್ತಾಯಿತು. ಆಮೇಲೆ ಅದು ಬೋಗಸ್ ಅದು ಅಂತ. ಹೋಲ್ ಥಿಂಗ್ ವಾಸ್ ಬೋಗಸ್. AI ಯೂಸ್ ಮಾಡ್ಕೊಂಡು ಮಾಡಿದ್ದಂಥ ವಿಡಿಯೋ. ಸಹಜವಾಗಿ ಈಗ ಪೊಲೀಸ್ ಕೇಸ್ ಬಿದ್ದಿದೆ. ಬಟ್ ಅದನ್ನು ರದ್ದು ಮಾಡಿ ಅಂತ ಆ ವ್ಯಕ್ತಿ ಹೈಕೋರ್ಟ್ಗೆ ಹೋಗಿದ್ದಾರೆ. ಅದಕ್ಕೆ ಹೈಕೋರ್ಟಲ್ಲಿ ಇವತ್ತಿಗೆ ಹೇಳಿದ್ದಾರೆ, ನಿಮ್ಮ ಕಕ್ಷಿದಾನಿಗೆ ಸುಮ್ಗಿಮ್ನೆ ಇರೋಕ್ಕಾಗಲ್ವಾ? ಈ ವಿಡಿಯೋ ಮಾಡಿ ಬೇರೆಯವ್ರ ನೆಮ್ಮದಿಯೆಲ್ಲ ಹಾಳು ಮಾಡ್ತಿದ್ದೀರಿ. ಏನು ಅವ್ರ ಕಷ್ಟ ಸುಮ್ಮನೆ ಇರೋಕ್ಕೆ ಆಗಿದ್ದಿದ್ದು. ಕೃತಕ ಬುದ್ಧಿಮತ್ತೆ ನೆರವಿನಿಂದ ವಿಡಿಯೋ ಮಾಡಿದ್ದಾರೆ. ಕೆಲವು ಶವಗಳನ್ನು ಅಲ್ಲಿ ಹೂಳಲಾಗಿದೆ, ಕೆಲವನ್ನ ಅಲ್ಲೇ ಸಂಸ್ಕಾರ ಮಾಡಲಾಗಿದೆ ಅಂತ. ಬರೀ ಬುರುಡೆ, ಪಕ್ಕಾ ಬುರುಡೆ. ಸತ್ಯ ತಲೆ ಮೇಲೆ ಅದನ್ನು ಡಿಫೆಂಡ್ ಮಾಡ್ಕೊಂಡು ಹೋದರು ಭಾಳ ಜನ. ನನಗೆ ಅದು ಕೋಪ ಬಂದಿದ್ದು. ಅದೇ ನಿಜ ಅನ್ನೋ ಥರ. ಏನಿಯೋ ಇಟ್ಸ್ ಆಲ್ ರೈಟ್. ಸೊ ಈಗ ಈ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಇದನ್ನು ಎಳೆಯೋದಿಲ್ಲ. ಪ್ರಕ್ರಿಯೆವಾಗಿ ಸಂಪೂರ್ಣವಾಗಿ ಮುಕ್ತಾಯ ಆಗಬೇಕು. ಅನಗತ್ಯ ಪ್ರಕರಣ ವಿಸ್ತರಿಸಬೇಡಿ. ಈ ರೀತಿ ವಿಡಿಯೋ ಮಾಡಲ್ಲ ಅಂತ ಅಫಿಡವಿಟ್ ಹಾಕಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಏಪ್ರಿಲ್ 22ಕ್ಕೆ ಮುಂದಕ್ಕೆ ಹಾಕಿದ್ದಾರೆ. ದಟ್ ಇಸ್ ಓಕೆ. ಅದು ನೀವು ಕೋರ್ಟ್ನವ್ರು ಏನು ಬೇಕಾದ್ರೂ ತೀರ್ಮಾನ ಮಾಡ್ಕೊಳ್ಳಿ. ನಿಮಗೆ ಬಿಟ್ಟಿದ್ದು, ನಿಮ್ಮ ಕಾನೂನು ಬಿಟ್ಟಿದ್ದು, ನಿಮ್ಮ ಇದು ಬಿಟ್ಟಿದ್ದು. ಬಟ್ ಹೈಕೋರ್ಟ್ ಇನ್ನೊಂದು ತೀರ್ಮಾನಕ್ಕೆ ಬರಬೇಕು. ಇದರಲ್ಲಿ ಅಫಿಡವಿಟ್ ಹಾಕಿದ ಮೇಲೆ ಅದನ್ನು ಒಪ್ಪೋದಾದರೆ ಮಾನ್ಯ ಹೈಕೋರ್ಟು ಈ ಬೋಗಸ್ ವಿಡಿಯೋಗಳನ್ನು ಮಾಡಿ ಹಾಕಿ ಅದರಿಂದ ಆರ್ಥಿಕ ಲಾಭವನ್ನು ಆ ವ್ಯಕ್ತಿ ಪಡೆದಿದ್ದರೆ ಅದು ಇಲ್ಲ ಪ್ರಧಾನಮಂತ್ರಿ ಇಲ್ಲ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಹೋಗಬೇಕಾದ ದುಡ್ಡು ಮಾಡಿದ್ದಾರೆ. ನಂಗೆ ಗೊತ್ತಿಲ್ಲ ಮಾಡಿರ್ತಾರೋ ಇಲ್ವೋ. ಒಂದು ವೇಳೆ ಅವರು ಅದನ್ನು ಯೂಟ್ಯೂಬ್ಗೆ ಹಾಕ್ಕೊಂಡು, ಇನ್ನೊಂದು ಟ್ಯೂಬ್ಗೆ ಹಾಕ್ಕೊಂಡು, ಇನ್ನೊಂದು X ಟ್ಯೂಬ್ಗೆ ಹಾಕ್ಕೊಂಡು, Y ಟ್ಯೂಬ್ಗೆ ಹಾಕ್ಕೊಂಡು ಆರ್ಥಿಕವಾಗಿ ಲಾಭ ಮಾಡಿದ್ದಾರೆ. ಅದು ಇಲ್ಲ ಪ್ರಧಾನಮಂತ್ರಿ ಇಲ್ಲ ಚೀಫ್ ಮಿನಿಸ್ಟರ್ ಯಾರ್ದಾರು ಒಂದು ರಿಲೀಫ್ ಫಂಡ್ಗೆ ಹೋಗ್ಬೇಕಾದ ದುಡ್ಡು ಅವ್ರು ಉಳ್ಕೋ ಕೂಡ್ದದು. ಅದನ್ನು ಕೋರ್ಟೇ ಹೇಳಬೇಕು ಅದನ್ನು ಕೋರ್ಟ್ ಹೇಳಬೇಕು ಅದನ್ನು ಅಂತ ನನ್ನ ವಾದ. ಎಸ್.